ಇನ್ನೊಂದು ಕಥೆಯನ್ನು ಪುಲಸ್ತ್ಯರು ಭೀಷ್ಮರಿಗೆ ಹೇಳುತ್ತಾರೆ. ನಾಗತೀರ್ಥ ಅಂತ ಒಂದು ಉಂಟು, ಅಲ್ಲಲ್ಲಿ ತೀರ್ಥಗಳಿದ್ದಾವೆ. ಪುಷ್ಕರದ ಹತ್ತಿರದಲ್ಲಿ ನಾಗತೀರ್ಥ ಅಂತ ಒಂದು ತೀರ್ಥ. ಅಲ್ಲಿ ಸ್ನಾನ ಮಾಡಿದರೆ ಸರ್ಪ ಭಯ ಇಲ್ಲ ಅಂತ ಒಂದು ಕಥೆ. ಯಾಕೆ ಅಲ್ಲಿ ಸ್ನಾನ ಮಾಡಿದರೆ ಸರ್ಪ ಭಯ ಇಲ್ಲ? ಸರ್ಪಗಳಿಂದ ಭಯ ಎನ್ನುವಂಥದ್ದು ಎಲ್ಲ ಮನುಷ್ಯರಿಗೂ ಉಂಟು ಲೋಕದಲ್ಲಿ. ನಮ್ಮ ಊರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಂತ ಅರ್ಥ ಅಲ್ಲ, ಇಡೀ ಭೂಮಂಡಲದಲ್ಲಿ ಅನೇಕ ಜಾತಿಯ ಸರ್ಪಗಳಿದ್ದಾವೆ. ವಿಷ ಇರುವಂಥದ್ದು, ವಿಷ ಇಲ್ಲದೇ ಇರುವಂಥದ್ದು, ಹೆಡೆ ಇರುವಂಥದ್ದು, ಹೆಡೆ ಇಲ್ಲದೇ ಇರುವಂಥದ್ದು ಅಂತ ಅನೇಕ ಸರ್ಪಗಳಿದ್ದಾವೆ. ಅವುಗಳಿಂದೆಲ್ಲ ಮನುಷ್ಯನಿಗೆ ಭಯ ಉಂಟು. ಆ ಭಯ ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಾಗತೀರ್ಥದಲ್ಲಿ ಸ್ನಾನ ಮಾಡಬೇಕು, ಅಥವಾ ಇಲ್ಲಿ ಸ್ನಾನ ಮಾಡಿದರೆ ಸರ್ಪ ಭಯ ಬರೋದಿಲ್ಲ ಅಂತ ಹೇಳ್ತಾರೆ. ಭೀಷ್ಮರು ಪ್ರಶ್ನೆ ಮಾಡ್ತಾರೆ, ಯಾಕೆ ಅಂತ ಹೇಳಿ, ಅದಕ್ಕೆ ಕಾರಣ ಹೇಳಿ ಅಂತ. ಅದಕ್ಕೆ ಪುಲಸ್ತ್ಯರು ಮತ್ತೊಂದು ಕಥೆ ಹೇಳ್ತಾರೆ. ಬ್ರಹ್ಮದೇವರು ಸರ್ಪಗಳಿಗೆ ಒಂದು ಶಾಪ ಕೊಟ್ಟರಂತೆ. ಆಮೇಲೆ ಶಾಪವನ್ನು ಪರಿಹಾರವೂ ಮಾಡಿದರು. ಹಾಗಾಗಿ ಸರ್ಪಗಳು ಈ ಜಾಗದಲ್ಲಿ ಸ್ನಾನ ಮಾಡಿದ್ದಾರೆ. ಅದರಿಂದಾಗಿ ಮುಂದೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರಿಗೆ ಸರ್ಪಗಳ ಭಯ ಬಾರದೇ ಹೋಗಲಿ ಅಂತ ವರ ಕೊಟ್ಟಿದ್ದಾರೆ ಅಂತ. ಆ ಕಥೆಯನ್ನು ಹೇಳಬೇಕು ಅಂತ ಕೇಳಿದ ಕೂಡಲೇ ಆ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಹಿಂದೆ ಬ್ರಹ್ಮದೇವರು ಎಲ್ಲ ವಸ್ತುಗಳನ್ನು, ತಿರ್ಯ ಜಂತುಗಳನ್ನು ಸೃಷ್ಟಿ ಮಾಡಿದರು. ಒಂದೊಂದು ವಸ್ತುಗಳನ್ನು ಸೃಷ್ಟಿ ಮಾಡಿದರು. ಅವರವರಿಗೆ ಒಂದಿಷ್ಟು ಜಾಗವನ್ನು ಕೊಟ್ಟರು, ಅಲ್ಲಲ್ಲಿ ಸುಖವಾಗಿ ಬದುಕಿ, ಇನ್ನೊಬ್ಬರಿಗೆ ತೊಂದರೆ ಮಾಡಬೇಡಿ ಅಂತ. ಅದೇ ರೀತಿ ಸರ್ಪಗಳನ್ನು ಸೃಷ್ಟಿ ಮಾಡಿದರು. ಸರ್ಪಗಳು ಎಲ್ಲರಿಗೆ ಪೀಡೆ ಕೊಡಲಿಕ್ಕೆ ಆರಂಭ ಮಾಡಿದರು. ಸುಮ್ಮನೆ ಹೋಗಿ ಕಚ್ಚುವುದು, ವಿಷವನ್ನು ಎಲ್ಲ ಕಡೆಯಲ್ಲಿ ಪ್ರಸಾರ ಮಾಡುವಂಥದ್ದು, ತೊಂದರೆ ಮಾಡುವಂಥದ್ದು. ಎಲ್ಲಿವರೆಗೆ ಅಂತಂದರೆ ಪಟ್ಟಿ ಕೊಡ್ತಾರೆ. ಒಂದು 7-8 ಜನ ನಾಗರ ಹೆಸರನ್ನು ಹೇಳ್ತಾರೆ, ತಕ್ಷಕ, ವಾಸುಕಿ, ಶಂಖಬಾಲ ಅಂತ. ಅವರೆಲ್ಲ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅವರು ಕಚ್ಚಬೇಕು ಅಂತಿಲ್ಲ, ಕೇವಲ ಬುಸುಗುಟ್ಟಿದ್ರೆ ಬಾಯಿಯಿಂದ ವಿಷದ ಗಾಳಿ ಹೊರ ಬಂದರೆ ಎದುರಿಗಿದ್ದ ಭಸ್ಮ ಆಗಿ ಹೋಗ್ತಾರೆ ಅಂತ. ಅಷ್ಟು ಕಠೋರವಾದ ವಿಷ ಅಂತ ಅರ್ಥ. ಆ ರೀತಿಯ ವಿಷ ಜಂತುಗಳಿದ್ದಾರೆ. ಅವರು ಮನುಷ್ಯರಿಗೆ ತೊಂದರೆ ಮಾಡಲಿಕ್ಕೆ ಆರಂಭ ಮಾಡಿದರು. ದೇವತೆಗಳಿಗೂ ತೊಂದರೆ ಆಯಿತು. ಮನುಷ್ಯರಿಗೆ ತೊಂದರೆ ಆಗೋದ್ರಿಂದ ಯಜ್ಞಗಳು ನಿಂತು ಹೋಯಿತು. ಯಜ್ಞಗಳು ಆಗದೇ ಇದ್ದರಿಂದ ದೇವತೆಗಳಿಗೆ ತೊಂದರೆ ಆಯಿತು. ಅವರು ಹೋಗಿ ಬ್ರಹ್ಮದೇವರ ಹತ್ರ ಮತ್ತೆ ದೂರು ಕೊಡ್ತಾರೆ, ನಮಗೆಲ್ಲ ಸರ್ಪಗಳಿಂದ ತೊಂದರೆ ಆಗಿದೆ, ಏನಾದರೂ ಮಾಡಬೇಕು ಅಂತ. ಅದಕ್ಕೆ ಬ್ರಹ್ಮದೇವರು ಸರ್ಪಗಳು ಇಷ್ಟು ಮೇರೆ ಮೀರಿ ವರ್ತಿಸ್ತಾ ಇದ್ದಾರೆ ಅಂತಂದರೆ ಅವರೆಲ್ಲ ನಾಶ ಆಗಿ ಹೋಗಲಿ ಅಂತ ಶಾಪ ಕೊಡ್ತಾರೆ. ಹೇಗೆ ನಾಶ ಆಗುವುದು ಅಂತಂದರೆ, ಮುಂದೆ ಜನಮೇಜಯ ಅಂತ ಒಬ್ಬ ರಾಜ ಹುಟ್ಟುತ್ತಾನೆ, ಪರೀಕ್ಷಿತ ಅಂತ ಪಾಂಡವರ ಕುಲದಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ. ಆತನ ಮಗನಾಗಿ ಜನಮೇಜಯ ಹುಟ್ಟಿ ಬರ್ತಾನೆ. ಜನಮೇಜಯ ಯಜ್ಞ ಮಾಡ್ತಾನೆ. ಜನಮೇಜಯನ ಯಜ್ಞದಲ್ಲಿ ನೀವೆಲ್ಲ ಸುಟ್ಟು ಕರಕಲಾಗಿ ಹೋಗಿ ಅಂತ ಬ್ರಹ್ಮದೇವರು ಶಾಪ ಕೊಡ್ತಾರೆ ಅಂತ. ಈ ಜನಮೇಜಯನ ಯಜ್ಞಕ್ಕೆ ಸರ್ಪಗಳು ಬಿದ್ದು ಆಹುತಿಯಾಗಿ ಬಿದ್ದರು ಅಂತ ಕಥೆ ಮಹಾಭಾರತದ ಆದಿಯಲ್ಲಿ ಬರುವಂಥದ್ದು. ಸರ್ಪಸತ್ರೇಚಯ ಸರ್ಪ ಆಸ್ತಿಕೆ ನಾಭಿರಕ್ಷಿತ ನಾವು ಪ್ರಾರ್ಥನೆ ಮಾಡ್ತೇವೆ. ಸರ್ಪಸತ್ರದಲ್ಲಿ ಆಸ್ತಿಕೆ ಎನ್ನುವ ಬ್ರಹ್ಮಚಾರಿ ಬಂದು ಕೆಲವರನ್ನು ಉಳಿಸಿದ ಅಂತ. ಹೆಚ್ಚಿನ ಸರ್ಪಗಳೆಲ್ಲ ಆಹುತಿಯಾಗಿ ಸುಟ್ಟು ಹೋಗಿದ್ದಾರೆ. ಯಾಕೆ ಅವರು ಸುಟ್ಟು ಹೋದರು ಅಂತ ಕೇಳಿದರೆ ಬ್ರಹ್ಮದೇವರ ಶಾಪ ಅವರಿಗುಂಟು ಅಂತ ಪದ್ಮಪುರಾಣ ಕಥೆ ಹೇಳ್ತದೆ. ಅಂದರೆ ಒಂದೇ ಕಥೆಗೆ ಬೇಕಾಗುವ ಪೂರಕವಾದ ಅಂಶಗಳು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸಿಗ್ತಾ ಹೋಗ್ತದೆ. ಅದನ್ನೆಲ್ಲ ಒಟ್ಟು ಮಾಡಿದರೆ ಒಂದು ದೊಡ್ಡ ಕಥೆ ಆಗ್ತದೆ. ಮಹಾಭಾರತದಲ್ಲಿ ಸರ್ಪಗಳು ಯಾಕೆ ಸುಟ್ಟು ಹೋದರು ಅಂತ ನಮಗೆ ಗೊತ್ತಾಗುವುದಿಲ್ಲ. ಜನಮೇಜಯನ ಯಜ್ಞ ಗೊತ್ತಾಗ್ತದೆ. ತಕ್ಷಕ ಕಚ್ಚಿದ ಪರೀಕ್ಷಿತನಿಗೆ, ಆದ್ದರಿಂದ ಪರೀಕ್ಷಿತನಿಗೆ ಕೋಪ ಬಂತು, ಸರ್ಪಗಳನ್ನೆಲ್ಲ ನಾಶ ಮಾಡ್ತೇನೆ ಅಂತ ಪರೀಕ್ಷಿತ ಪ್ರತಿಜ್ಞೆ ಮಾಡ್ತಾನೆ, ಜನಮೇಜಯ ಪ್ರತಿಜ್ಞೆ ಮಾಡ್ತಾನೆ. ಹಾಗಾಗಿ ಆ ಜನಮೇಜಯನ ಪ್ರತಿಜ್ಞೆ ಸತ್ಯ ಆಯಿತು, ಸರ್ಪಗಳು ನಾಶ ಆದವು ಅಂತ ಅಲ್ಲಿ ಕಥೆ ಬರುವಂಥದ್ದು. ಸರ್ಪಗಳು ನಾಶ ಆಗಬೇಕು ಅಂತಂದರೆ ಬೇರೆ ಯಾರದ್ದಾದ್ರೂ ಶಾಪ ಉಂಟ ಕೇಳಿದ್ರೆ ಬ್ರಹ್ಮದೇವರ ಶಾಪ ಉಂಟು ಅಂತ ಪದ್ಮಪುರಾಣ ಈ ಕಥೆ ಹೇಳ್ತದೆ ಈ ಸಂದರ್ಭದಲ್ಲಿ. ಹಾಗಾಗಿ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಶಾಪದ ವಶದಿಂದಾಗಿ ಸರ್ಪಗಳೆಲ್ಲ ಸಾಯುವುದು ಅಂತ ಆಯಿತು. ಕೊನೆಗೆ ಅವರೆಲ್ಲ ಬೇಡಿಕೊಳ್ತಾರೆ, ನಮ್ಮಿಂದ ತಪ್ಪಾಗಿದೆ, ಹಾಗಾಗಿ ನಮ್ಮನ್ನು ಕ್ಷಮಿಸಬೇಕು ಅಂತ. ಅದಕ್ಕೆ ಬ್ರಹ್ಮದೇವರು, ಯಾರೆಲ್ಲ ತಪ್ಪನ್ನು ಒಪ್ಪಿಕೊಂಡಿದ್ದೀರಿ ಕೆಲವರು ನೀವು ಉಳಿತೀರಿ, ಉಳಿದವರು ಅದರಲ್ಲಿ ನಾಶವಾಗಿ ಹೋಗುತ್ತಾರೆ ಅಂತ ಹೇಳಿ ಈ ನಾಗತೀರ್ಥದಲ್ಲಿ ಸ್ನಾನ ಮಾಡಿ ನೀವು ಬದುಕುತ್ತೀರಿ ಅಂತ ಅವರಿಗೆ ಅಭಯ ಕೊಡ್ತಾರೆ. ಅದರಿಂದಾಗಿ ನಾಗತೀರ್ಥದಲ್ಲಿ ಸರ್ಪಗಳು ಬಂದು ಸ್ನಾನ ಮಾಡ್ತಾರೆ ಅಂತ. ಶ್ರಾವಣ ಪಂಚಮಿಯ ದಿವಸ ನಾಗತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ಅದು ಇರುವಂಥದ್ದು ಪುಷ್ಕರದ ಹತ್ರ ಉತ್ತರ ಭಾರತದಲ್ಲಿ. ಅಲ್ಲಿ ಶ್ರಾವಣ ಪಂಚಮಿಗೆ ಸ್ನಾನ ಮಾಡಿದರೆ, ನಾವು ನಾಗರ ಪಂಚಮಿ ಅಂತ ಕರೆಯುವಂಥದ್ದು ಆ ದಿವಸವನ್ನು. ನಾಗರ ಪಂಚಮಿ ಎನ್ನುವ ದಿವಸ ನಾಗನಿಗೆ ಯಾಕೆ ಆರಾಧನೆ ಮಾಡಬೇಕು ಅಂತಂದರೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಅಂತ ಅರ್ಥ. ಶ್ರಾವಣ ಪಂಚಮಿಯ ದಿವಸ ನಾಗತೀರ್ಥದಲ್ಲಿ ನಿಮ್ಮನ್ನು ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಲಿ, ಅವನಿಗೆ ಸರ್ಪ ಭಯ ಬರುವುದಿಲ್ಲ. ಹಾಗಾಗಿ ನಾವು ಕೂಡ ಶ್ರಾವಣ ಮಾಸದ ಪಂಚಮಿಯ ದಿವಸ ನಾಗದೇವರನ್ನು ಆರಾಧನೆ ಮಾಡ್ತೇವೆ. ಅದಕ್ಕೆ ಆರಾಧನೆಯ ವಿಧಿಯನ್ನು ಪದ್ಮಪುರಾಣ ತಿಳಿಸ್ತಾ, ಕ್ಷೀರೇಣ ಸ್ನಾಪಯೇ ನಾಗಾನ್ ತಸ್ಯತೆ ಯಾಂತಿ ಮಿತ್ರತಾ ಅಂತ
ಒಂದು ಕಾರಣವನ್ನು ಹೇಳ್ತದೆ. ಶ್ರಾವಣ ಪಂಚಮಿಯ ದಿವಸ ನಾಗತೀರ್ಥದಲ್ಲಿ ಸ್ನಾನ ಮಾಡಿ ನಾಗಗಳಿಗೆ ಹಾಲನ್ನು ಅಭಿಷೇಕ ಮಾಡಿದರೆ ಅವರು ಅವನಿಗೆ ತೊಂದರೆಯನ್ನು ಕೊಡುವುದಿಲ್ಲ, ಮಿತ್ರರಾಗಿ ಬರ್ತಾರೆ ಅಂತ. ಆ ದೃಷ್ಟಿಯಿಂದ ನಾವು ಕೂಡ ಶ್ರಾವಣ ಪಂಚಮಿಗೆ ನಾಗದೇವರಿಗೆ ತನು ಹಾಕುವುದು ಅಂತ ವಿಶೇಷವಾಗಿ ಹಾಲನ್ನು ತಂಪನ್ನು ಎರೆಯುತ್ತೇವೆ. ಅದಕ್ಕೆ ಒಂದು ಕಾರಣ ಪದ್ಮಪುರಾಣ ಕೊಡುವಂಥದ್ದು. ಆ ಕಾರಣದಿಂದಾಗಿ ನಮ್ಮಲ್ಲಿ ನಾಗರ ಆರಾಧನೆ ಹೆಚ್ಚು ಬಂದಿದೆ ಅಂತ ಕಾಣುತ್ತದೆ. ಅದಕ್ಕೋಸ್ಕರ ತೇಷಾಂತು ಕುಲೇ ಸರ್ಪಾಹ ಪೀಡಾಂ ಕುರುವಂತಿ ಕರ್ಹಿಚಿತ್. ಈ ರೀತಿಯಲ್ಲಿ ಶ್ರಾವಣ ಪಂಚಮಿಯ ದಿವಸ ಯಾರು ನಾಗಗಳ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಸರ್ಪಗಳು ಪೀಡೆಯನ್ನು ಕೊಡುವುದಿಲ್ಲ ಅಂತ ಈ ಕಥೆಯನ್ನು ಪದ್ಮಪುರಾಣ ಹೇಳ್ತದೆ. ಮುಂದೆ ರಾಮಾಯಣದ ಕಥೆಯನ್ನು ಪದ್ಮಪುರಾಣ ಹೇಳುವಂಥದ್ದು. ರಾಮಾಯಣದ ಉತ್ತರಕಾಂಡದ ಕಥೆ. ರಾಮದೇವರು ರಾವಣನನ್ನು ಕೊಂದು ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿ ರಾಜನಾಗಿ ಆಳ್ವಿಕೆಯನ್ನು ನಡೆಸ್ತಾ ಇರುವಾಗ ಆದಂಥ ಕಥೆ, ಪ್ರಸಿದ್ಧವಾದ ಕಥೆ ರಾಮಾಯಣದ ಉತ್ತರಕಾಂಡದಲ್ಲಿ ಬರ್ತದೆ. ಬ್ರಾಹ್ಮಣ ಒಬ್ಬ ತನ್ನ ಮಗ ಸತ್ತು ಹೋದ ಅಂತ ದೂರು ಕೊಡ್ತಾನೆ. ಲೋಕದಲ್ಲಿ ರಾಜನೇ ಎಲ್ಲದಕ್ಕೂ ಕಾರಣ, ಸರಿ ಇದ್ದ ಮಗ ಸತ್ತು ಹೋಗಿದ್ದಾನೆ, ಹಾಗಾಗಿ ಅವನ ಸಾವಿಗೆ ನೀನೇ ಕಾರಣ ಅಂತ ರಾಮದೇವರ ಹತ್ರ ಹೇಳುವಾಗ ರಾಮದೇವರು ಅದಕ್ಕೆ ಕಾರಣವನ್ನು ಹುಡುಕುತ್ತಾ ಹೋಗುತ್ತಾರೆ. ದಂಡಕಾರಣ್ಯಕ್ಕೆ ಬರ್ತಾರೆ. ಅಲ್ಲಿ ಅಗಸ್ತ್ಯರ ಜೊತೆಗೆ ರಾಮದೇವರಿಗೆ ಸಂವಾದ ನಡೀತದೆ. ನಿನ್ನೆ ಹೇಳಿದಂಥ ಅಗಸ್ತ್ಯ ಮಹರ್ಷಿಗಳು ದೊಡ್ಡ ಸಿದ್ಧರು, ಯೋಗಿಗಳು, ಅವರನ್ನು ರಾಮದೇವರು ಭೇಟಿಯಾಗುತ್ತಾರೆ. ಅವರಿಂದ ಅನೇಕ ವಿಚಾರಗಳನ್ನು ರಾಮದೇವರು ಕೇಳ್ತಾರೆ. ಅಗಸ್ತ್ಯರು ಉಪದೇಶ ಮಾಡ್ತಾರೆ. ವಿಶ್ವಾಮಿತ್ರರು ರಾಮದೇವರಿಗೆ ಉಪದೇಶ ಮಾಡಿದ್ದಾರೆ. ವಸಿಷ್ಠರು ತುಂಬ ಉಪದೇಶ ಮಾಡಿದ್ದಾರೆ. ಅಗಸ್ತ್ಯರು ತುಂಬ ಉಪದೇಶ ಮಾಡಿದ್ದಾರೆ. ಹೀಗೆ ಅಗಸ್ತ್ಯರ ಉಪದೇಶ ಇಲ್ಲಿ ಬರ್ತದೆ. ಅನೇಕ ವಿಚಾರಗಳನ್ನು ಅಗಸ್ತ್ಯರು ಉಪದೇಶ ಮಾಡ್ತಾರೆ. ನಾವು ಇರುವಂತಹ ಜಾಗ ಅದಕ್ಕೆ ದಂಡಕಾರಣ್ಯ ಅಂತ ಕರೆಯುವಂಥದ್ದು. ಆ ಸಂದರ್ಭಕ್ಕೆ ರಾಮದೇವರು ದಂಡಕಾರಣ್ಯಕ್ಕೆ ಬಂದಿರ್ತಾರೆ. ಹಿಂದೆಯೂ ದಂಡಕಾರಣ್ಯಕ್ಕೆ ಬಂದಿದ್ದಾರೆ. ಅನೇಕ ದೈತ್ಯರನ್ನು ಸಂಹಾರ ಮಾಡಿದ್ದ ಅಲ್ಲಿ ದಂಡಕಾರಣ್ಯದಲ್ಲಿ. ಮತ್ತೆ ಪುನಃ ದಂಡಕೆಗೆ ಬರ್ತಾರೆ. ಆಗ ನೆನಪು ಮಾಡಿಕೊಳ್ತಾರೆ ತಾನು ಯಾರ್ಯಾವ ದೈತ್ಯರನ್ನೆಲ್ಲ ನಾಶ ಮಾಡಿದ್ದೇನೆ ಅಂತ. ಈ ಜಾಗದಲ್ಲಿ ಜನಸ್ಥಾನ ಅಂತ ಎಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ನೆನಪು ಮಾಡಿಕೊಳ್ತಾರೆ. ಆ ಹೊತ್ತಿಗೆ ಅಗಸ್ತ್ಯರು ಈ ದಂಡಕಾರಣ್ಯ ಎನ್ನುವ ಹೆಸರು ಈ ಜಾಗಕ್ಕೆ ಯಾಕೆ ಬಂತು, ಇದು ಯಾಕೆ ಕಾಡಾಗಿ ಹೋಯಿತು, ಹಿಂದೆ ಒಂದು ಕಾಲದಲ್ಲಿ ದೊಡ್ಡ ಪಟ್ಟಣವಾಗಿದ್ದಂತಹ ಜಾಗ ಇದು, ನಗರವಾಗಿತ್ತು, ಇವತ್ತು ಕಾಡಾಗಿದೆ ಅಂತ. ಒಂದು ಒಳ್ಳೆ ಕಥೆ, ಇವತ್ತಿಗೂ ಕೂಡ ನಮಗೆ ಅನ್ವಯವಾಗುವಂತಹ ಕಥೆ. ಇವತ್ತು ನಗರಗಳು ಮೇಲೆ ಮೀರಿ ಬೆಳೀತಾ ಉಂಟು, ನಾಳೆ ಒಂದು ದಿವಸ ನಗರಗಳೂ ಕೂಡ ಕಾಡಾಗುತ್ತದೆ ಅಂತ. ಪ್ರಕೃತಿಯ ಮುಂದೆ ಯಾವುದೂ ಸ್ಥಿರವಾಗಿ ನಿಲ್ಲುವುದಿಲ್ಲ ಅಂತ ಹೇಳಲಿಕ್ಕೆ ದಂಡಕಾರಣ್ಯದ ಕಥೆ, ದಂಡಕನ ಕಥೆಯನ್ನು ಕೇಳಿದರೆ ವೈರಾಗ್ಯ ನಮ್ಗೆ ಬರ್ತದೆ. ನಾವು ಇವತ್ತು ನಗರಗಳನ್ನು ಎಷ್ಟು ಬೆಳೆಸ್ತಾ ಇದ್ದೇವೆ ಅಂತಂದರೆ ಮನುಷ್ಯರಿಗೆ ಅಲ್ಲಿ ಕುಳಿತುಕೊಳ್ಳಿಕ್ಕೂ ಜಾಗ ಇಲ್ಲ, ಅಷ್ಟು ಒತ್ತೊತ್ತಾಗಿ ಮಹಾನಗರಗಳು ಬೆಳೆದಿದೆ. ಮುಂಬೈ, ಕೋಲ್ಕತ್ತಾ ಅಂತ ನಗರಗಳನ್ನು ನೋಡಿದರೆ ಅಲ್ಲಿ ಯಾವುದಕ್ಕೂ ಸ್ಥಳ ಇಲ್ಲ, ಅಷ್ಟು ಪರಿಸ್ಥಿತಿ. ಆ ನಗರದಲ್ಲಿ ಎಷ್ಟು ಮನುಷ್ಯರು ವಾಸ ಮಾಡಬಹುದು, ಅದಕ್ಕಿಂತ 10 ಪಟ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಗಾಳಿ ಹಾಳಾಗಿದೆ, ನೀರು ಕಲುಷಿತವಾಗಿದೆ, ರೋಗಗಳು ಬೇಗ ಆಕ್ರಮಿಸ್ತವೆ ಮನುಷ್ಯರನ್ನು. ಅಂತಹ ಸ್ಥಿತಿಯನ್ನು ತಂದುಕೊಂಡಿದ್ದೇವೆ. ಅದೇ ಪರಿಸ್ಥಿತಿ ಒಬ್ಬ ರಾಜನ ಕೆಟ್ಟ ಗುಣದಿಂದಲೂ ಆಗ್ಲಿಕ್ಕೆ ಸಾಧ್ಯ ಉಂಟು. ಆಳುವಂತಹ ರಾಜನ ಮನಸ್ಸು ಹಾಳಾದರೂ ನಗರಗಳು ನಾಶವಾಗಿ ಕಾಡಾಗಿ ಪರಿವರ್ತಿತವಾಗುತ್ತದೆ ಎನ್ನುವುದಕ್ಕೆ ದಂಡಕನ ಕಥೆ ನಮಗೆ ಉದಾಹರಣೆಯಾಗ್ತದೆ ಅಂತ ದಂಡಕನ ಕಥೆಯನ್ನು ಹೇಳ್ತಾರೆ. ರಾಮನ ವಂಶದಲ್ಲಿಯೇ ಮನು ಅಂತೊಬ್ಬ ರಾಜ, ಅವನಿಗೆ ಇಕ್ಷ್ವಾಕು ಅಂತೊಬ್ಬ ಮಗ, ಅವನಿಗೆ ಅನೇಕ ಮಕ್ಕಳು. ಕೊನೆಯ ಮಗ ದಂಡಕ ಅಂತ. ಒಳ್ಳೆಯ ರಾಜ, ಪ್ರಜಾಪಾಲನೆ ಮಾಡ್ತಾ ಇದ್ದ, ಆದರೆ ಸ್ವಲ್ಪ ಕೆಟ್ಟ ಗುಣ ಬಂತವನಿಗೆ. ಅವ ಒಂದು ಬಾರಿ ಬೇಟೆಗೆ ಅಂತ ಹೋಗ್ತಾನೆ. ಶುಕ್ರಾಚಾರ್ಯರ ಆಶ್ರಮದ ಸಮೀಪದಲ್ಲಿ ಒಬ್ಬಳು ಹುಡುಗಿಯನ್ನು ನೋಡ್ತಾನೆ. ನೋಡಿದ ಕೂಡಲೇ ಮನಸ್ಸಾಗ್ತದೆ ಅವಳನ್ನು ಮದುವೆ ಆಗಬೇಕು ಅಂತ. ಮದುವೆ ಆಗಬೇಕು ಅಂತ ಮಾತ್ರ ಮನಸ್ಸಾಗುವುದಲ್ಲ, ಅವಳನ್ನು ಪಡೀಬೇಕು ಅಂತ ಮನಸ್ಸಾಗ್ತದೆ. ಅವಳ ಹತ್ರ ಬಂದು ಕೇಳ್ತಾನೆ, ನಿನ್ನಲ್ಲಿ ನನಗೆ ಪ್ರೀತಿ ಉಂಟಾಗಿದೆ, ನಾನು ಮೋಹಿತನಾಗಿದ್ದೇನೆ, ಕುರುಡಾಗಿ ಬಿಟ್ಟಿದ್ದೇನೆ, ನನ್ನೊಟ್ಟಿಗೆ ಬಾ ಅಂತ. ಅವಳು ಆಗುವುದಿಲ್ಲ ಅಂತ ಹೇಳ್ತಾಳೆ. ನಾನು ಆ ರೀತಿ ಕಂಡವರೊಟ್ಟಿಗೆ ಹೋಗುವಂಥ ಹುಡುಗಿ ಅಲ್ಲ, ಹಾಗಾಗಿ ನನ್ನನ್ನು ಕರಿಬೇಡ ಅಂತ. ದಂಡಕನಿಗೆ ಸಿಟ್ಟು ಬರ್ತದೆ. ಒಳ್ಳೆಯ ಮಾತಿನಿಂದ ಕರೆದ್ರೆ ನೀನು ಬರುವುದಿಲ್ಲ ಅಂತ ಅವಳನ್ನು ಬಲಾತ್ಕಾರ ಮಾಡ್ತಾನೆ.
ಆಯಿತು, ಅವಳನ್ನು ಬಲಾತ್ಕರಿಸಿ ನೇರ ನಗರಕ್ಕೆ ಹೋಗ್ತಾನೆ, ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಈಕೆ ಅಳುತ್ತಾ ಶುಕ್ರಾಚಾರ್ಯರಲ್ಲಿ ಬಂದು ನಿವೇದಿಸಿಕೊಳ್ತಾಳೆ, ನನಗೆ ತೊಂದರೆ ಆಗಿದೆ, ದಂಡಕನಿಂದ ಮೋಸ ಆಗಿದೆ, ನಾನು ಬೇಡ ಅಂತ ಹೇಳಿದ್ರು ಅವು ಕೇಳದೆ ನನ್ನ ಪಾತಿವ್ರತ್ಯವನ್ನು ಕೆಡಿಸಿದ್ದಾನೆ, ಶೀಲವನ್ನು ಹಾಳು ಮಾಡಿದ್ದಾನೆ, ಹಾಗಾಗಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಶುಕ್ರರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಒಬ್ಬ ರಾಜನಾದವ, ಸಾಮಾನ್ಯ ಮನುಷ್ಯ ಆದರೆ ಶಿಕ್ಷೆಗೆ ಬೇರೆ ಒಂದು ಕಾರಣ ಉಂಟು. ರಾಜನೇ ತಪ್ಪು ಮಾಡಿದರೆ ಶಿಕ್ಷೆಯನ್ನು 2 ಪಟ್ಟು ಕೊಡಬೇಕು. ಯಾವತ್ತೂ ಕೂಡ ಒಬ್ಬರಿಗೆ ಶಿಕ್ಷೆ ಕೊಡುವುದರಿಂದ 1000 ಜನಕ್ಕೆ ಪಾಠ ಆಗ್ತದೆ ಅಂತಾದರೆ ಶಿಕ್ಷೆಯನ್ನು ಬಲವತ್ತರವಾಗಿ ಕೊಡಬೇಕು ಅಂತ ನಿಯಮ ಉಂಟು. ಹಾಗಾಗಿ ಯಾರು ಅಧಿಕಾರದಲ್ಲಿ ಇದ್ದುಕೊಂಡು ಇನ್ನೊಬ್ಬರಿಗೆ ಶಿಕ್ಷೆ ಕೊಡುವವರೇ ತಪ್ಪು ಮಾಡ್ತಾರೆ ಅಂತಂದರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಅದಕ್ಕೋಸ್ಕರ ಶುಕ್ರಾಚಾರ್ಯರು ಶಾಪ ಕೊಡ್ತಾರೆ, ನೀನು ನಾಶವಾಗಿ ಹೋಗಬೇಕು. ನೀನು ಮಾತ್ರ ಅಲ್ಲ, ನೀನು ಯಾವ ಐಶ್ವರ್ಯದಿಂದ ಮತ್ತನಾಗಿದ್ದೀಯೋ, ರಾಜ್ಯ ಉಂಟು, ಕೋಶ ಉಂಟು, ಸಂಪತ್ತುಂಟು, ಬೇಕಾದಷ್ಟು ಜನ ಕೆಲಸದವರಿದ್ದಾರೆ, ಅಧಿಕಾರ ಉಂಟು ಅಂತ ಮದೋನ್ಮತ್ತನಾಗಿ ಏನೂ ಅರಿಯದಂಥ ಒಬ್ಬ ಹೆಣ್ಣಿನ ಬಾಳನ್ನು ಹಾಳು ಮಾಡಿದ್ದೀಯೋ, ಅದರಿಂದಾಗಿ ನೀನು ಸಮೂಲವಾಗಿ ನಾಶ ಆಗಬೇಕು.